ಅಪಘಾತದ ಮತ್ತೊಂದು ವಿಡಿಯೋ ಲಭ್ಯವಾಗಿದೆ. ಮೆರವಣಿಗೆ ಸಾಗುತ್ತಿದ್ದವರ ಮೇಲೆ ನುಗ್ಗಿದೆ ಕ್ಯಾಂಟರ್. ಏಕಾಏಕಿ ಜನರ ಮೇಲೆ ನುಗ್ಗಿದೆ ಕಿಲ್ಲರ್ ಕ್ಯಾಂಟರ್. ಹಾಸನ ಅಪಘಾತದ ಮತ್ತೊಂದು ಭಯಾನಕ ವಿಡಿಯೋ ಇದೀಗ ಲಭ್ಯವಾಗಿದೆ. ಮೆರವಣಿಗೆ ಸಾಗುತ್ತಿದ್ದವರ ಮೇಲೆ ನುಗ್ಗಿದೆ ಈ ಒಂದು ಕ್ಯಾಂಟರ್. ಏಕಾಏಕಿ ಜನರ ಮೇಲೆ ನುಗ್ಗಿದೆ ಕಿಲ್ಲರ್ ಕ್ಯಾಂಟರ್. ಕ್ಯಾಂಟರ್ ಜನರ ಮೇಲೆ ಹತ್ತುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕ್ಯಾಂಟರ್ ನಡಿ ಸಿಲುಕಿದ್ದ 20ಕ್ಕೂ ಹೆಚ್ಚು ಮಂದಿಗೆ ಗಂಭೀರವಾದಂತಹ ಗಾಯವಾಗಿದೆ. ಸ್ಥಳದಲ್ಲೇ 5 ಸಾವನ್ನಪ್ಪಿದ್ದಾರೆ. ಇನ್ನು ಆಸ್ಪತ್ರೆಯಲ್ಲಿ ಉಳಿದ 4 ಮಂದಿ ಮೃತಪಟ್ಟಿದ್ದಾರೆ. ಕ್ಯಾಂಟರ್ ನಡಿ 20ಕ್ಕೂ ಹೆಚ್ಚು ಮಂದಿ ಸಿಲುಕಿದ್ರು. ಈ ಒಂದು ಡೆಡ್ಲಿ ದೃಶ್ಯ, ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮತ್ತೊಂದು ವಿಡಿಯೋ ಇದೀಗ ಲಭ್ಯವಾಗಿರುವಂಥದ್ದು. ಮೆರವಣಿಗೆ ಸಾಗುತ್ತಿದ್ದವರ ಮೇಲೆ ಏಕಾಏಕಿ ಈ ಒಂದು ಕಿಲ್ಲರ್ ಕ್ಯಾಂಟರ್ ನುಗ್ಗಿದೆ. ಕ್ಯಾಂಟರ್ ನಡಿ 20ಕ್ಕೂ ಹೆಚ್ಚು ಮಂದಿ ಸಿಲುಕಿರ್ತಾರೆ. ಇನ್ನು ಸ್ಥಳದಲ್ಲೇ 5 ಹಾಗೂ ಆಸ್ಪತ್ರೆಯಲ್ಲಿ 4 ಮಂದಿ ಮೃತಪಟ್ಟಿದ್ದಾರೆ. ಹಾಸನ ಘಟನಾ ಸ್ಥಳದ ಸಿಸಿ ಕ್ಯಾಮೆರಾದ ವಿಡಿಯೋ ಇದೀಗ ಲಭ್ಯವಾಗಿದೆ. ಕ್ಯಾಂಟರ್ ಜನರ ಮೇಲೆ ನುಗ್ಗುವ ದೃಶ್ಯ ಭಯಾನಕವಾಗಿದೆ. ಇನ್ನು ಈ ಒಂದು ದುರಂತದಲ್ಲಿ 9 ಮಂದಿ ಸಾವನ್ನಪ್ಪಿದ್ದಾರೆ. 17ಕ್ಕೂ ಹೆಚ್ಚು ಮಂದಿಗೆ ಗಾಯವಾಗಿದೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ತಮ್ಮ ಪಾಡಿಗೆ ತಾವು ಸಡಗರದಿಂದ, ಸಂಭ್ರಮದಿಂದ ಗಣಪತಿ ವಿಸರ್ಜನಾ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರು. ಡಿಜೆ ಸದ್ದಿಗೆ ಕುಣಿತಾ ಇದ್ರು. ಆದರೆ ಏಕಾಏಕಿ ಯಾವ ರೀತಿ ಒಂದು ಟ್ರಕ್ ಅವರ ಮೇಲೆ ಎರಗಿದೆ ಅನ್ನೋದನ್ನ ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಈ ಒಂದು ಭಯಾನಕ ದೃಶ್ಯ ಹಾಸನ ಘಟನಾ ಸ್ಥಳದ ಸಿಸಿ ಕ್ಯಾಮೆರಾ ವಿಡಿಯೋದಲ್ಲಿ ಸೆರೆಯಾಗಿರುವಂಥದ್ದು. ಕ್ಯಾಂಟರ್ ಜನರ ಮೇಲೆ ನುಗ್ಗುವ ಭಯಾನಕ ದೃಶ್ಯ. ಇದು ಒಂದು ಭೀಕರ ದುರಂತ. ಇನ್ನು ಈ ಒಂದು ದುರಂತದಲ್ಲಿ 9 ಮಂದಿ ಸಾವನ್ನಪ್ಪಿದ್ದಾರೆ. 17ಕ್ಕೂ ಹೆಚ್ಚು ಮಂದಿಗೆ ಗಾಯವಾಗಿದೆ. ನಿನ್ನೆ ಮೊಸಳೆ ಹೊಸಳ್ಳಿ ಬಳಿ ರಾಷ್ಟ್ರೀಯ ಹೆದ್ದಾರಿ 373ರಲ್ಲಿ ಈ ಒಂದು ಅಪಘಾತ ಸಂಭವಿಸಿದೆ. ಟ್ರಕ್ ಹರಿದು 9 ಮಂದಿ ಬಲಿಯಾಗಿದ್ದಾರೆ. ಇನ್ನು ಕುಟುಂಬದವರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ಹಾಸನದಲ್ಲಿ ಗಣೇಶನ ಭಕ್ತರ ಮಾರಣ ಹೋಮವೇ ನಡೆದಿರುವಂಥದ್ದು. ಇನ್ನು ಗಣೇಶ ವಿಸರ್ಜನೆ ಮುಗಿಸಿ ಬರ್ತೀನಿ ಅಂದಿದ್ದ ಮಗ ಬರಲೇ ಇಲ್ಲ ಅಂತ ಕುಟುಂಬಸ್ಥರು ತಮ್ಮ ಕಂಬನಿಯನ್ನು, ತಮ್ಮ ಗೋಳನ್ನು ತೋಡ್ಕೊಂಡಿದ್ದಾರೆ. ಇನ್ನು ಮೃತರಲ್ಲಿ 6 ಜನ ಸ್ಥಳೀಯರು, ಅಂದರೆ ಅಲ್ಲೇ ಅಕ್ಕಪಕ್ಕದ ನಿವಾಸಿಗಳು. ಇನ್ನೇನು ಗಣೇಶ ವಿಸರ್ಜನೆ ವೇಳೆ ಸಂಭ್ರಮದಿಂದ ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರು. ಇನ್ನು 3 ವಿದ್ಯಾರ್ಥಿಗಳು, ಚಿಕ್ಕಮಗಳೂರು, ಬಳ್ಳಾರಿ, ಚಿತ್ರದುರ್ಗದ ವಿದ್ಯಾರ್ಥಿಗಳು. ಇನ್ನು ಸಾಯೋ ವಯಸ್ಸಂತೂ ಇವರಿಗೆ ಅಲ್ವೇ ಅಲ್ಲ. ಯಾಕಂದರೆ ಒಬ್ಬರಿಗೆ 17 ವರ್ಷ, 19 ವರ್ಷ, 23 ವರ್ಷ, 25 ವರ್ಷ, ಹೀಗೆ ಅತಿ ಸಣ್ಣ ವಯಸ್ಸು. ಇನ್ನು ಎದೆ ಎತ್ತರಕ್ಕೆ ಬೆಳೆದು ನಿಂತಿದ್ದ ಮಕ್ಕಳು, ಜೊತೆಗೆ ಮನೆಗೆ ಮುಂದೆ ಆಧಾರವಾಗಬೇಕಿದ್ದ ಮಕ್ಕಳು ಈ ರೀತಿ ದುರಂತ ಅಂತ್ಯ ಕಂಡಿದ್ದಾರೆ. ನಿನ್ನೆ ರಾತ್ರಿ ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಮೊಸಳೆ ಹೊಸಹಳ್ಳಿ ಬಳಿ ಈ ಒಂದು ದುರಂತ ಸಂಭವಿಸಿದೆ. 17 ಜನರಿಗೆ ಗಾಯವಾಗಿದೆ. ವಿವಿಧ ಆಸ್ಪತ್ರೆಗಳಲ್ಲಿ ಇವರಿಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಮೆರವಣಿಗೆ ಸಾಗುತ್ತಿದ್ದ ಜನರತ್ತ ಯಮನಂತೆ ನುಗ್ಗಿದೆ ಈ ಒಂದು ಟ್ರಕ್. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಜಿಲ್ಲೆಯ ಮೊಸಳೆ ಹೊಸಹಳ್ಳಿಯಲ್ಲಿ ನಿನ್ನೆ ರಾತ್ರಿ ಗಣೇಶ ವಿಸರ್ಜನಾ ಮೆರವಣಿಗೆ ಮೇಲೆ ಕ್ಯಾಂಟರ್ ಲಾರಿ ಹರಿದು ದುರಂತದಲ್ಲಿ 9 ಜನ ಸಾವನ್ನಪ್ಪಿದ್ದಾರೆ. ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದ ಪ್ರಭಾಕರ್ ಕೂಡ ಚಿಕಿತ್ಸೆ ಫಲಿಸದೆ ಸಾವಿಗೀಡಾಗಿದ್ದಾರೆ.